ಇದ್ದಾರೆ. 12ನೇ ದಿನವೂ ಸಹ ಮುಂದುವರಿತಾ ಇದೆ ಇರಾನ್ ಇಸ್ರೇಲ್ ವಾರ್. ಕಮರ್ಷಿಯಲ್ ಸಿಲಿಂಡರ್ ಕೇಳುವಂತೆಯೇ ಇಲ್ಲ. ಮುಂದೆ ಅಡುಗೆ ಅನಿಲವು ಸಿಗೋದಿಲ್ವಾ ಅನ್ನುವ ದೊಡ್ಡ ಆತಂಕದ ಪ್ರಶ್ನೆ ನಮ್ಮ ಮುಂದೆ ಇದೆ. ರಾಜ್ಯದಾದ್ಯಂತ ಅನಿಲ ತೈಲದ್ದೇ ತಲೆಬಿಸಿ ಆಗಿದೆ. ಅಡುಗೆ ಅನಿಲಕ್ಕೋಸ್ಕರ ಅಂಗಲಾಚಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತಾ? ಹೋಟೆಲ್ಗಳಿಗೆಲ್ಲ ಬೀಗ ಹಾಕಬೇಕಾ? ಬೆಂಗಳೂರಲ್ಲೇ ಹೀಗಾದ್ರೆ ಹೇಗಪ್ಪ? ರಾಜ್ಯದಾದ್ಯಂತ ಸಿಲಿಂಡರ್ ಗಾಯ ದೊಡ್ಡ ಮಟ್ಟದಲ್ಲಿ ಜನರಿಗೆ ತಟ್ಟಿರುವಂಥದ್ದು. ಸೊ ಈಗ ಕಮರ್ಷಿಯಲ್ ಸಿಲಿಂಡರ್ಗಳು ಎಲ್ಲೂ ಸಿಗ್ತಾನೇ ಇಲ್ಲ. ಹೋಟೆಲ್ಗಳಲ್ಲಂತೂ ಹೋಟೆಲ್ ಮಾಲೀಕರು ಮತ್ತು ಹೋಟೆಲನ್ನು ನಡೆಸುವಂಥವರು ಅಕ್ಷರಶಃ ಆತಂಕದಲ್ಲಿ ಕ್ಷಣಗಳನ್ನು ದಿನಗಳನ್ನು ದೂಡ್ತಾ ಇದ್ದಾರೆ. ಯಾಕೆಂದರೆ ವೀಕ್ಷಕರೇ, ಏನಿಲ್ಲ ಅಂದರೂ ಸಹ ಒಂದೊಂದು ಹೋಟೆಲ್ಗೆ ದಿನಕ್ಕೆ 3 ರಿಂದ 4 ಸಿಲಿಂಡರ್ಗಳು ಬೇಕಾಗುತ್ತೆ. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ, ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ 1-2 ಸಿಲಿಂಡರ್ ಬೇಕೇ ಬೇಕಾಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಈ ರೀತಿಗೆ ಸಿಲಿಂಡರ್ಗಳ ವ್ಯತ್ಯಯದಲ್ಲಿ ಮುಂದಿನ ದಿನಗಳಲ್ಲಿ ಭಾರೀ ವ್ಯತ್ಯಾಸಗಳು ಕಂಡು ಬಂದರೆ ಹೇಗಪ್ಪ ನಾವು ಹೋಟೆಲ್ಗಳನ್ನು ನಡೆಸೋದು ಅನ್ನುವ ಪ್ರಶ್ನೆಯನ್ನು ಇಟ್ಕೊಂಡು ಈಗ ಹೋಟೆಲ್ ಮಾಲೀಕರು ಕ್ಷಣಗಳನ್ನು ದಿನಗಳನ್ನು ಎಣಿಸ್ತಾ ಇದ್ದಾರೆ. ಮಗದೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗೆ ಈ ರೀತಿಯಾದಂಥ ಪರಿಸ್ಥಿತಿ ಇದ್ದರೆ ಇನ್ನು ನಮ್ಮ ಗೃಹ ಬಳಕೆಯ ಸಿಲಿಂಡರ್ನ ಪರಿಸ್ಥಿತಿ ಏನಪ್ಪ ಅಂತ. ಯಾಕೆಂದರೆ ವೀಕ್ಷಕರೇ, ಬಹುಶಃ ತಾವೊಂದ್ಸಲ ಟೆಸ್ಟ್ ಮಾಡಿ, ತಾವೇನಾದರೂ ನಮ್ಮ ಆರ್ಮ್ಯಾಕ್ಸ್ ನ್ಯೂಸ್ ನೋಡ್ತಿದ್ರೆ ನ್ಯೂಸ್ ಮುಗಿದ ಮೇಲೆ ನೀವು ಸುಮ್ಮನೆ ಜಸ್ಟ್ ಟೆಸ್ಟ್ ಮಾಡಿ ಫೋನ್ ತಗೊಂಡು ನೀವು ಸಿಲಿಂಡರ್ ಬುಕ್ಕಿಂಗಿಗೆ ಟ್ರೈ ಮಾಡಿ ವೀಕ್ಷಕರೇ. ಫೋನ್ ಬುಕ್ಕಿಂಗ್ಗೆ ಟ್ರೈ ಮಾಡಿ, ಆಗ ನಂಬರ್ ನಾಟ್ ರೀಚಬಲ್ ಅಂತ ಬರುತ್ತೆ.